ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ಅರಿಶಿಣ ಕುಂಕುಮ ಕೆಳಗೆ ಬಿದ್ದರೆ ಅದು ಅಪಶಕುನನ ಅಥವಾ ಒಳ್ಳೆಯ ಸೂಚನೆನಾ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ಅರಿಶಿಣ ಮತ್ತು ಕುಂಕುಮಕ್ಕೆ ಬಹಳ ಮಹತ್ವವಿದೆ. ಪ್ರತಿಯೊಂದು ಶುಭ ಕಾರ್ಯದಲ್ಲೂ, ಪೂಜೆಯಲ್ಲೂ, ಹಬ್ಬಗಳಲ್ಲೂ ಅರಿಶಿಣ ಕುಂಕುಮವನ್ನು ಬಳಸಲಾಗುತ್ತದೆ. ಇವು ಕೇವಲ ಪದಾರ್ಥಗಳಲ್ಲ, ಶುಭ, ಸಮೃದ್ಧಿ ಮತ್ತು ದೇವಿಯ ಆಶೀರ್ವಾದದ ಸಂಕೇತಗಳೆಂದು ನಮ್ಮ ಹಿರಿಯರು ನಂಬಿದ್ದಾರೆ. ಆದ್ದರಿಂದ ಕೆಲವೊಮ್ಮೆ ಅರಿಶಿಣ ಅಥವಾ ಕುಂಕುಮ ಕೈಯಿಂದ ಕೆಳಗೆ ಬಿದ್ದರೆ ಜನರಿಗೆ ಇದು ಅಪಶಕುನವೇ ಎಂಬ ಪ್ರಶ್ನೆ ಬರುತ್ತದೆ. ಆದರೆ ನಿಜವಾಗಿ ನೋಡಿದರೆ ಇದನ್ನು ಭಯಪಡುವ ಅಗತ್ಯವಿಲ್ಲ. ಹಳೆಯ ಕಾಲದಿಂದಲೂ ಹಲವು ರೀತಿಯ ನಂಬಿಕೆಗಳು ಸಮಾಜದಲ್ಲಿ ಇದ್ದವು. ಕೆಲವರು ಅರಿಶಿಣ ಕೆಳಗೆ ಬಿದ್ದರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಬಹುದು ಎಂದು ಹೇಳುತ್ತಾರೆ. ಏಕೆಂದರೆ ಅರಿಶಿಣವನ್ನು ಲಕ್ಷ್ಮೀದೇವಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಐಶ್ವರ್ಯ, ಆರೋಗ್ಯ ಮತ್ತು ಸಂತೋಷ ಬರಲಿದೆ ಎಂಬ ಒಳ್ಳೆಯ ಸಂಕೇತ ಎಂದು ಕೆಲವರು ಭಾವಿಸುತ್ತಾರೆ. ಇದೇ ರೀತಿ ಕುಂಕುಮ ಕೆಳಗೆ ಬಿದ್ದರೆ ದೇವಿಯ ಕೃಪೆ ಇದೆ ಎಂದು ಕೆಲವರು ನಂಬುತ್ತಾರೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಕುಂಕುಮವು ಸೌಭಾಗ್ಯದ ಸಂಕೇತವಾಗಿರುವುದರಿಂದ ಅದನ್ನು ಗೌರವದಿಂದ ನೋಡಲಾಗುತ್ತದೆ. ಇನ್ನೊಂದೆಡೆ ಕೆಲವರು ಇದನ್ನು ಅಪಶಕುನ ಎಂದುಕೊಳ್ಳುತ್ತಾರೆ. ಪೂಜೆಯ ಸಮಯದಲ್ಲಿ ಅಥವಾ ದೇವರ ಮುಂದೆ ಕುಂಕುಮ ಕೆಳಗೆ ಬಿದ್ದರೆ ಏನಾದರೂ ತೊಂದರೆ ಬರಬಹುದು ಎಂದು ಭಯಪಡುತ್ತಾರೆ. ಆದರೆ ಇವುಗಳೆಲ್ಲವೂ ಕೇವಲ ನಂಬಿಕೆಗಳಷ್ಟೇ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಹಲವಾರು ಬಾರಿ ಅದು ನಮ್ಮ ಅಜಾಗರೂಕತೆಯಿಂದ ಅಥವಾ ತುರ್ತಿನಲ್ಲಿ ಆಗುವ ಸಾಮಾನ್ಯ ಘಟನೆ ಮಾತ್ರವಾಗಿರುತ್ತದೆ. ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು, ಮನಸ್ಸು ಶುಭವಾಗಿದ್ದರೆ ಎಲ್ಲವೂ ಶುಭ. ಅಂದರೆ ನಾವು ಒಳ್ಳೆಯ ಯೋಚನೆ ಇಟ್ಟುಕೊಂಡಿದ್ದರೆ ಸಣ್ಣ ಸಣ್ಣ ಘಟನೆಗಳನ್ನು ಅಪಶಕುನವೆಂದು ಭಾವಿಸಿ ಭಯಪಡುವ ಅಗತ್ಯವಿಲ್ಲ. ಬದಲಾಗಿ ಬಿದ್ದ ಅರಿಶಿಣ ಅಥವಾ ಕುಂಕುಮವನ್ನು ಗೌರವದಿಂದ ಎತ್ತಿ ಸ್ವಚ್ಛವಾಗಿ ಇಡುವುದು ಉತ್ತಮ. ಇದು ನಮ್ಮ ಸಂಸ್ಕೃತಿಗೆ ಕೊಡುವ ಗೌರವವೂ ಆಗುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಜನರು ಇಂತಹ ನಂಬಿಕೆಗಳಿಂದ ಬೇಗನೆ ಆತಂಕಕ್ಕೆ ಒಳಗಾಗುತ್ತಾರೆ. ಒಂದು ಸಣ್ಣ ಘಟನೆ ನಡೆದರೂ ಏನೋ ಕೆಟ್ಟದ್ದು ಆಗಬಹುದು ಎಂದು ಯೋಚಿಸುತ್ತಾರೆ. ಆದರೆ ನಿಜವಾಗಿ ನಮ್ಮ ಜೀವನವನ್ನು ಬದಲಾಯಿಸುವುದು ನಮ್ಮ ಕೆಲಸ, ನಮ್ಮ ಯೋಚನೆ ಮತ್ತು ನಮ್ಮ ನಂಬಿಕೆ. ಒಳ್ಳೆಯ ಮನಸ್ಸು, ಸಕಾರಾತ್ಮಕ ಚಿಂತನೆ ಮತ್ತು ದೇವರ ಮೇಲಿನ ಭಕ್ತಿ ಇದ್ದರೆ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತದೆ. ಹೀಗಾಗಿ ಅರಿಶಿಣ ಅಥವಾ ಕುಂಕುಮ ಕೆಳಗೆ ಬಿದ್ದರೆ ಅದನ್ನು ಅಪಶಕುನ ಎಂದುಕೊಂಡು ಭಯಪಡುವ ಅಗತ್ಯವಿಲ್ಲ. ಅದನ್ನು ಒಳ್ಳೆಯ ಸೂಚನೆ ಎಂದುಕೊಂಡರೂ ಸರಿ, ಸಾಮಾನ್ಯವಾಗಿ ಘಟನೆ ಎಂದುಕೊಂಡರೂ ಸರಿ. ಮುಖ್ಯವಾದದ್ದು ನಮ್ಮ ಮನಸ್ಸಿನ ಶಾಂತಿ ಮತ್ತು ಸಕಾರಾತ್ಮಕತೆ. ದೇವರನ್ನು ಭಕ್ತಿಯಿಂದ ನೆನೆದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಮುಂದೆ ಸಾಗಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಖಂಡಿತ ಬರುತ್ತದೆ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.